ನಾನು ಐನ್ಸ್ಟೈನ್ ನಾಟಕನೇ ಮಾಡಿದ್ದೇನೆ, ನಾನು ಐನ್ಸ್ಟೈನ್ ಅಂತ ನಾಟಕ ಬರೆದಿದ್ದಾನೆ, ನಾನು ಐನ್ಸ್ಟೈನ್ ನಾಟಕನೇ ಮಾಡಿದ್ದೇನೆ, ಜಯಂತ ಭಟ್ಟನದ್ದು ಮಾಡ್ಲಿಕ್ಕೆ ಆಗಲ್ವ ನನಗೆ ಅಂದ. ಆಯ್ತಪ್ಪ ತಗೋ, ಎಷ್ಟು ರಾಯಲ್ಟಿಯಿಂದ? ಏನು ಬೇಡ, ಮೊದಲು ಮಾಡು, ಆಮೇಲೆ ನೋಡೋಣ. ಹೀಗಾಗಿ ಅದು ಪ್ರಕಾಶ್ ಗರುಡ ಬಂದು ಐನ್ಸ್ಟೈನ್ ನಾಟಕ ಮಾಡಿದ್ದೇನೆ, ಅದರಿಂದಾಗಿ ಜಯಂತ ಭಟ್ಟನದ್ದು ಮಾಡೋದಕ್ಕೆ ನನಗೆ ಅಭ್ಯಾಸ ಇದೆ ಅಂತ. ಅಲ್ಲ, ಅದು ಬೇರೆ. ನಿಮಗೆ ಸೈನ್ಸ್ ಓದಿ ಗೊತ್ತಿರುತ್ತೆ, ಇದು ತರ್ಕಶಾಸ್ತ್ರ ಓದಿ ಗೊತ್ತಿರೋದಿಲ್ಲ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಇಲ್ಲ, ಮಾಡಿ, ತೊಂದರೆ ನೋಡೋಣ. ಮಾಡಿದ್ರೆ ಒಳ್ಳೇದಲ್ವಾ? ನಾಟಕ ಮಾಡಿದ್ರೆ ಒಳ್ಳೇದೇ. ಇಲ್ಲ ಇಲ್ಲ, ಸುಮ್ಮನೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಚೇತ ವಿಗ್ರಹಂ ನಿರ್ದೋಷಾಚೇತ ತದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನತಂ ವಿದೇ. ಉಪನಿಷತ್ತಿನ ಒಳಗಡೆ ಹೋದರೆ ನೀವು ಯಾವುದೇ ಕಾರಣಕ್ಕೂ ಅಭೇದವನ್ನು ಕಾಣಲು ಸಾಧ್ಯವಿಲ್ಲ. ತತ್ವಮಸಿ ಅಂತನ್ನುವ ಮಾತಿದೆ. ಅಷ್ಟನ್ನು ಮಾತ್ರ ತಗೊಂಡು ಅದೇ ನೀನಾಗಿದ್ದೆ ಯಾರು ಉಪದೇಶ ಮಾಡೋದು? ಹಾಗಾಗೋಲ್ಲ. ಇನ್ನು ಆ ಮಾತುಗಳನ್ನು ನಾವು ಸ್ವಲ್ಪ ವಿವೇಚನೆ ಮಾಡ್ತಾ ಇದ್ವಿ. 9 ದೃಷ್ಟಾಂತಗಳನ್ನು ನೋಡಿದೆವು. ವಾಸ್ತವವಾಗಿ ಅಲ್ಲಿ ಇನ್ನೂ ಬೇರೆ ಬೇರೆ ಡೈಮೆನ್ಷನ್ಗಳಿದೆ. ಅಲ್ಲಿ ಜೀವ ಅಂತ ಒಂದು ಶಬ್ದ ಬರುತ್ತೆ. ಅನೇನ ಜೀವೇನಾತ್ಮನಾನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಒಂದು ಮಾತು ಬರುತ್ತೆ. ಅನೇನ ಜೀವೇನ ಆತ್ಮನಾನುಪ್ರವಿಶ್ಯ. ಅಲ್ಲಿ ಜೀವ ಅಂತ ಹೇಳಿದ್ರೆ ಅನಿರುದ್ಧ ನಾಮಕ ಪರಮಾತ್ಮನ ಹೆಸರು. ನೋಡಿ, ಕೊಂಬೆಗಳಿದೆ ಮರಕ್ಕೆ. ಒಂದು ಕೊಂಬೆ ಅದೇನಾಗತ್ತೆ, ನಿಧಾನವಾಗಿ ಕೊಳಿಲಿಕ್ಕೆ ಶುರು ಆಗುತ್ತೆ. ಅಥ ಯದೇಕಾಂ ಚಾಖಾಂ ಜೀವೋ ಜಹಾತಿ ಅಥ ಸಾ ಶುಷ್ಯತಿ. ಈ ಒಂದು ಕೊಂಬೆಯಲ್ಲಿ ಅವನು ಬಿಟ್ಟು ಹೋದರೆ ಆ ಕೊಂಬೆ ಅಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಬಿಟ್ಟು ಹೋದರೆ ಅದು ಒಣಗಿ ಹೋಗುತ್ತೆ. ಆದರೆ ಇಡೀ ಮರ ಸಾಯಲ್ಲ ಅಲ್ವಾ? ಆ ಜೀವ ಅಂದರೆ ಯಾರು? ಆಮೇಲೆ ಇನ್ನೊಂದಿದೆ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಈ ಜೀವನ ಜೊತೆಗೆ ಪ್ರವೇಶ ಮಾಡಿ ನಾಮರೂಪಗಳನ್ನು ನಾನು ಕಂಡುಕೊಳ್ಳುತ್ತೇನೆ. ಅಂದರೆ ಒರಿಜಿನಲ್ ಆಗಿರುವ ನಾಮರೂಪಗಳನ್ನು ಕಂಡುಕೊಳ್ಳುತ್ತೇನೆ. ಎಲ್ಲಿ? ಮುಕ್ತಿಯಲ್ಲಿ. ಸ ಏಷ ಜೀವೇನಾತ್ಮನಾನುಪ್ರಭೂತಃ ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ. ಸ ಏಷ, ಈ ಸಾಧಕನು, ಆತ್ಮನ ಜೀವೇನ, ಜೀವನಾಮಕನಾದ ಅನಿರುದ್ಧನ ಜೊತೆಗೆ ಅನುಪ್ರಭೂತಃ ಕೂಡಿದವನಾಗಿ, ಪೇಪೀಯಮಾನ ಕುಡಿಯುತ್ತಾ, ಮೋದಮಾನ ಆನಂದಗೊಳ್ಳುತ್ತಾ, ತಿಷ್ಠತಿ ಇರುತ್ತಾನೆ. ಈ ಜೀವ ಶಬ್ದದಿಂದ ಪರಮಾತ್ಮನನ್ನೇ ಹೇಳ್ತಾರೆ. ಜೀವ ಇತಿ ಭಗವತಃ ಅನಿರುದ್ಧಸ್ಯಾಖ್ಯ ಅಂತ ಒಂದು ವೇದ ಮಂತ್ರವೂ ಇದೆ. ಜೀವ ಅಂದರೆ ಅನಿರುದ್ಧ ನಾಮಕ ಪರಮಾತ್ಮನ ಹೆಸರು. ವಿಷ್ಣುರ್ಜೀವ ಇತಿ ಪ್ರೋಕ್ತಃ ಸತತಂ ಪ್ರಾಣಧಾರಣಾತ್ ಸಪ್ರವಿಶ್ಯ ಶರೀರಂಚ ಸ್ಥಾವರಂ ಜಂಗಮಂ ತಥಾ. ವಿಷ್ಣುವನ್ನ ಜೀವ ಅಂತ ಕರೀತಾರೆ. ಯಾಕೆ ಅಂದರೆ ಜೀವಯತಿ, ಬದುಕುವವನಲ್ಲ, ಬದುಕಿಸುವವ. ಅವನು ಶರೀರವನ್ನು ಪ್ರವೇಶ ಮಾಡಿ, ಅದು ಸ್ಥಾವರ ಆಗಿರಬಹುದು, ಜಂಗಮ ಆಗಿರಬಹುದು. ಸ್ಥಾವರ ಅಂತಂದರೆ ಮರ ಮೊದಲಾದವುಗಳು, ಜಂಗಮ ಅಂತಂದರೆ ಓಡಾಡುವ
ಪ್ರಾಣಿಗಳು. ಇದರ ಎಲ್ಲದರ ಒಳಗಡೆ ಅನಿರುದ್ಧ ನಾಮಕ ಪರಮಾತ್ಮನ ಕ್ರಿಯೆಗಳಿದೆ. ಅದರಿಂದಾಗಿ ಜೀವ ಅಂತ ಹೇಳಿದ್ರೆ ನಾವಲ್ಲ. ಮಹಾಭೂತಾನಿ ಚ ವಿಭು ತ್ರಿವೃತ್ಕರಣಪೂರ್ವಕಂ. ತ್ರಿವೃತ್ಕರಣಪೂರ್ವಕವಾಗಿ ಅನಿರುದ್ಧ ನಾಮಕ ಪರಮಾತ್ಮ ಕೆಲಸ ಮಾಡ್ತಾನೆ. ಹೇಗೆ ಈ ಜಗತ್ತಿನಲ್ಲಿ ಕೆಲಸ ಮಾಡೋದು? ತ್ರಿವೃತ್ಕರಣಪೂರ್ವಕವಾಗಿ. ಏನು ತ್ರಿವೃತ್ಕರಣ ಅಂದರೆ? ಮಣ್ಣು, ನೀರು, ಬೆಂಕಿ ಇವುಗಳ ಸಮಷ್ಟಿ. ಜಗತ್ತಿನಲ್ಲಿ ಯಾವುದೇ ಪದಾರ್ಥವನ್ನು ನೋಡಿದ್ರೂ ಈ ಮೂರಿವೆ. ಈ ತ್ರಿವೃತ್ಕರಣ ಪೂರ್ವಕವಾಗಿ ಮಹಾಭೂತಗಳನ್ನು ಪ್ರವೇಶ ಮಾಡಿ ಸಂಸಾರಿಣಂ ಭ್ರಾಮಯತಿ ಸದೈವಾನ್ಯತ್ವ ಲಕ್ಷಣಂ. ಜೀವನನ್ನ ಒಂದು ದೇಹದಿಂದ ಇನ್ನೊಂದು ದೇಹದ ಕಡೆಗೆ ಒಯ್ತಾ ಇರ್ತಾನೆ. ಈ ದೇಹದಿಂದ ಆ ಶರೀರಕ್ಕೆ ತಗೊಂಡು ಹೋಗ್ತಾನೆ, ಆ ಶರೀರದಿಂದ ಇನ್ನೊಂದು ಶರೀರಕ್ಕೆ ತಗೊಂಡು ಹೋಗ್ತಾನೆ. ತೇನಾಯಂ ಮೋದತೆ ನಿತ್ಯಂ ವೃಕ್ಷಾವಸ್ಥಾಂ ಗತೋಪಿ ಸನ್. ಸಂಸಾರಿ ಏನಿದ್ದಾನೆ, ಜೀವ ಸಂಸಾರಿ ಏನಿದ್ದಾನೆ, ಅವನು ಈ ಅನಿರುದ್ಧ ನಾಮಕ ಪರಮಾತ್ಮನ ಜೊತೆಗೂಡಿಯೇ ಆನಂದ ಪಡ್ತಾನೆ. ತತ್ತೇಜ ಐಕ್ಷತ ತಾ ಆಪ ಐಕ್ಷಂತ ಇಮಾಸ್ತಿಸ್ರೋ ದೇವತಾ ಇತಿ ಪೂರ್ವಮೇವ ಚೇತನತ್ವ ಸಿದ್ಧೇ. ತತ್ತೇಜ ಐಕ್ಷತ, ಆ ತತ್ವವನ್ನು, ತೇಜ ಐಕ್ಷತ, ಲಕ್ಷ್ಮೀದೇವಿ ಕಂಡಳು. ಅಲ್ಲಿ ತೇಜಸ್ಸು ನೋಡಿತು ಅಂದರೆ ಬೇರೆ ಯಾವುದೋ ಜೀವ ಇರಬೇಕು. ಇಲ್ಲ ಅಂದರೆ ಆಲೋಚನೆ ಅನ್ನೋದು ಜಡ ಪದಾರ್ಥಗಳಲ್ಲಿ ಇಲ್ಲ. ಐಕ್ಷತ ಅಂದರೆ ಆಲೋಚಿಸಿತು. ತಾ ಆಪ ಐಕ್ಷಂತ, ನೀರುಗಳು ಯೋಚನೆ ಮಾಡಿದವು. ಅಲ್ಲ, ನೀರಿನ ಅಭಿಮಾನಿಗಳು ಯೋಚನೆ ಮಾಡಿದರು. ಇಮಾಸ್ತಿಸ್ರೋ ದೇವತಾ, ಪೃಥಿವಿ, ತೇಜಸ್ಸು, ಆಪ್ ಅಥವಾ ಅಪ್ಪು, ಇವು ಮೂರು ಯೋಚಿಸಿದವು ದೇವರನ್ನ ಕುರಿತು. ಇಲ್ಲಿ ಎಲ್ಲ ಬೇರೆ ಜೀವರೇ ಇದ್ದಾರೆ, ದೇವತೆಗಳು ಅಂತ ಹೇಳಬಹುದು. ಮತ್ತೆ ಅನೇನ ಜೀವೇನ ಆತ್ಮನ ಅಂತಂದಾಗ ಸಂಸಾರಿ ಜೀವನನ್ನು ತಗೊಳ್ಳಿಕ್ಕೆ ಬರೋದೇ ಇಲ್ಲ. ಅತಸ್ತತ್ರ ಜೀವಶಬ್ದೇನ ಪರಯೇವ ಅಭಿಹಿತ. ಅಲ್ಲಿ ಈ ಅರ್ಥ ಮಾಡಲಿಕ್ಕಾಗತ್ತಾ ಇಲ್ವಾ ಅಂತ ನೋಡಿ ಅಲ್ವಾ. ಪ್ರಕರಣಕ್ಕೆ ಅನುಗುಣವಾಗಿಯೇ ಪದ ಚೇಂಜ್ ಆಗೋದು. ಪವರ್ ಅಂದರೆ ಎಷ್ಟು ಜನಕ್ಕೆ ಎಷ್ಟು ಅರ್ಥ. ರಾಜಕಾರಣಿ ಅಧಿಕಾರ ಅಂತ ಅನ್ಕೋತಾನೆ, ಅದೇ ವಿಜ್ಞಾನಿಗೆ ಪವರ್ ಬೇರೆ. ಅದರಿಂದ ಜೀವ ಅನ್ನೋ ಶಬ್ದಕ್ಕೆ ಇಲ್ಲಿ ಜೀವಾತ್ಮ ಸಂಸಾರಿ ಅಂತ ಅರ್ಥ ಮಾಡ್ಲಿಕ್ಕೆ ಆಗತ್ತಾ? ಅರ್ಥ ಮಾಡಬೇಕಾ? ಯೋಚನೆ ಮಾಡಿ. ಈ ಪ್ರಕರಣವನ್ನು ಇಟ್ಟುಕೊಂಡಾಗ ಈ ಅರ್ಥ ಬೇರೆನೇ ರೀತಿಯಾಗಿ ಕಾಣುತ್ತೆ. ಇತ್ಯತ್ರಾಪಿ ಜೀವೇನಾತ್ಮನಾನುಪ್ರಭೂತ ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ. ಜೀವನ ಜೊತೆಗೆ ಸಾಧಕನು ಪೇಪೀಯಮಾನ, ಬೇಕಾದ್ದನ್ನು ಕುಡಿಯುತ್ತಾ, ಮೋದಮಾನ, ಆನಂದವನ್ನು ಅನುಭವಿಸ್ತಾ, ತಿಷ್ಠತಿ, ಇರ್ತಾನೆ ಮೋಕ್ಷದಲ್ಲಿ. ಹಾಗಿದ್ರೆ ಜೀವ ಶಬ್ದಕ್ಕೇನರ್ಥ? ಅನಿರುದ್ಧ ನಾಮಕ ಪರಮಾತ್ಮ ಅಂತ ಅರ್ಥವೇ ವಿನಃ ಸಂಸಾರಿ ಜೀವ ಅಂತ ಅರ್ಥವೇ ಇಲ್ಲ. ಅದು ಹೇಗೆ ನೀವು ತತ್ವಮಸಿ ಅನ್ನುವ ಶಬ್ದಕ್ಕೆ ಇದನ್ನು ಒಳಗೊಂಡು ಸ ಆತ್ಮ ತತ್ವಮಸಿ, ಏನಪ್ಪ ನೀನು ಆ ಜೀವನ ಅಹಂಕಾರ ಪಡ್ತಾ ಇದ್ಯಲ್ಲ, ಶರೀರ ನಿಯಾಮಕತ್ವ ಇದೆಯಾ ನಿನಗೆ? ಶರೀರ ಆನಂದ ಪ್ರದತ್ವ ಇದೆಯಾ? ಶರೀರದ ಒಳಗಡೆ ಇದ್ದುಕೊಂಡು ಇದೆಯಾ ನಿನಗೆ? ಯಾಕಪ್ಪ ಈ ಅಹಂಕಾರ ಅಂತ ಕೇಳುವಾಗ ಕರೆಕ್ಟ್ ಆಗತ್ತೆ. ಪೇಪೀಯಮಾನೋ ಮೋದಮಾನಸ್ತು ಸಂಸಾರಿ. ಯಾರು ಆನಂದ ಪಡ್ತಾ ಇರೋದು? ಸಂಸಾರಿ.
ನಹಿ ಚೇತನಾದನ್ಯಸ್ಯ ಮೋದ ಭೋಗಾದಿಕಂ ಯುಜ್ಯತೆ. ಚೇತನ ಅಲ್ಲದ ಅಚೇತನ ಪದಾರ್ಥಕ್ಕೆ ಮೋದ, ಸಂತೋಷ, ಭೋಗ ಇತ್ಯಾದಿಗಳಿರಲ್ಲ ಅಲ್ವಾ? ಆದ್ದರಿಂದ ಉಪನಿಷತ್ತಿನಲ್ಲಿ ಬರುವ ಜೀವ, ತೇಜ, ಆಪಹ, ಪೃಥಿವಿ ಇವುಗಳೆಲ್ಲದಕ್ಕೂ ದೇವತೆಗಳು, ಚೇತನವಾದ ಜೀವಾತ್ಮ ಅಂತಲೇ ಅರ್ಥ ಮಾಡಬೇಕು. ಜೀವ ಶಬ್ದಕ್ಕೆ ಮಾತ್ರ ಪರಮಾತ್ಮ ಅಂತ ಅರ್ಥ ಮಾಡಬೇಕು. ನೋಡಿ, ಭೋಗ ಅನ್ನೋದು ಅಚೇತನಕ್ಕೇನೆ, ಅಚೇತನಕ್ಕಲ್ಲ. ಯಾಕೆಂದ್ರೆ ಮಹಾಭಾರತದ ಮಾತಿದೆ, ಸುಖಸ್ಯ ಚಾಪ್ಯಾಯತನಂ ಶರೀರಂ ದುಃಖಸ್ಯ ಚಾಪ್ಯಾಯತನಂ ಶರೀರಂ ಅಚೇತನಂ ಪ್ರಾಕೃತಮೇ ತದಾಹು ಭೋಕ್ತಾತಯೋಶ್ಚೇತನ ಕಶರೀರೀ. ಸುಖಸ್ಯ ಚ ಅಪಿ ಆಯತನಂ ಶರೀರಂ, ಸುಖದ ಆಸರೆ ಯಾವುದು? ಶರೀರ. ದುಃಖಶ್ಚ ಚಾಪ್ಯಾಯತನಂ ಶರೀರಂ, ದುಃಖದ ಆಯತನ ಯಾವುದು? ಶರೀರ. ಅಚೇತನಂ ಪ್ರಾಕೃತಮೇ ತದಾಹು, ಅಚೇತನ ಪ್ರಾಕೃತವಾದದ್ದು. ಜಡ, ಮಣ್ಣು, ನೀರು, ಬೆಂಕಿ ಇವುಗಳಿಂದ ಆದ ಬೇಕಾಷ್ಟು ಪದಾರ್ಥಗಳು. ಭೋಕ್ತಾತಯೋಶ್ಚೇತನ ಕಶರೀರಿ, ಈ ಸುಖ ದುಃಖಗಳನ್ನು ಭೋಗಿಸುವವನು ಚೇತನನೇ, ಜೀವನೇ. ಆದ್ದರಿಂದ ಇಲ್ಲಿ ಜೀವ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ನಲ್ಲಿ ಜೀವ ಅಂತಂದರೆ ಅನಿರುದ್ಧ. ಯಾಕೆಂದರೆ ಉಪನಿಷತ್ತಿನಲ್ಲಿ ಜೀವಾಪೇತಂ ವಾ ವಕಿಲೇದಂ ಮ್ರಿಯತೆ, ಜೀವ ಇಲ್ಲದೆ ಹೋದರೆ ಇವನು ಆ ದೇಹದಲ್ಲಿ ಇರೋದಿಲ್ಲ ಅಂತ ಇದೆ. ಇತ್ಯತ್ರಾಪಿ ಜೀವಶಬ್ದ ಪರೆ ನಹಿ ಸಂಸಾರಿಣೋ ಮುಖ್ಯತಃ ಪ್ರಾಣಧಾರಕತ್ವಂ. ಸಂಸಾರಿ ಮುಖ್ಯತಃ ಪ್ರಾಣಧಾರಕ ಅಲ್ಲ, ಅವನು ಕರ್ಕೊಂಡೋದಾಗ ಹೋಗಬೇಕು ಇವನು. ಬ್ರಹ್ಮಣಾತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರಹ ಇತಿ ಚ. ಬ್ರಹ್ಮದೇವರು ಅಂದರೆ ಮುಖ್ಯ ಪ್ರಾಣ ಈ ದೇಹ ಬಿಟ್ಟರೆ ಸತ್ತು ಹೋದವ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನೋಡಬೇಕು. ತತ್ವಮಸಿ ಅನ್ನುವುದನ್ನು ಮಾತ್ರ ತಗೊಳ್ಬೇಡಿ. ಇನ್ನು ಆ ಗುರು ಶಿಷ್ಯನಿಗೆ ಬೀಜವನ್ನು ತೋರಿಸಿದ ಪ್ರಸಂಗ, ಅಲ್ಲಿಗೆ ಬನ್ನಿ. ಏನಿದೆ ಅಲ್ಲಿ? ಆ ಸಾಹಿತ್ಯ ಓದಿ. ಎಂ ವೈ ಸೌಮ್ಯೈತ ಮಣಿಮಾನಂ ನ ನಿಭಾಲಯತೆ, ಮುಂದೆನೇ ಉಂಟು ರಮೇಶಣ್ಣ. ನ ನಿಭಾಲಯತೆ ಅಸ್ಯ ಸೌಮ್ಯ ಏಷಃ ಅಣಿಮ್ನ ಏವಂ ಮಹಾನ್ ನಿಗ್ರೋಧಸ್ತಿಷ್ಠತಿ ಅಂತಿದೆ. ಸೌಮ್ಯ, ಓ ಚಲುವನೇ, ಏತ ಅಣಿಮಾನಂ ನ ನಿಭಾಲಯಸೆ, ಈ ಸೂಕ್ಷ್ಮವನ್ನು ನೋಡ್ತಾ ಇಲ್ಲ ಅಲ್ವಾ? ನಿಭಾಲನ ಅಂದರೆ ನೋಡುವಿಕೆ. ನಿಭಾಲಯಸೆ, ಈ ಅತ್ಯಂತ ಸೂಕ್ಷ್ಮವನ್ನು ನೀನು ನೋಡ್ತಾ ಇಲ್ಲ ಅಲ್ವೇನಪ್ಪ? ಅಣಿಮ್ನ ಏವಂ ಮಹಾನ್ ನಿಗ್ರೋಧ ತಿಷ್ಠತಿ, ಈ ಸೂಕ್ಷ್ಮವಾದ ಪದಾರ್ಥದಿಂದಲೇ ಈ ದೊಡ್ಡ ಮರ ಬರುತ್ತೆ. ಅಲ್ಲಿ ಅಣಿಮ ಶಬ್ದಕ್ಕೆ ಸೂಕ್ಷ್ಮವಾದದ್ದು ಯಾವುದು? ಪರಮಾತ್ಮನೇ. ಯಾಕೆಂದರೆ ನಿಮಗೆ ಬೀಜ ಕಾಣ್ತಾ ಇದೆ, ಆ ಬೀಜವನ್ನು ಕುಟ್ಟಿ ಪುಡಿ ಮಾಡಿದ್ರು ದೂರದರ್ಶಕದಲ್ಲಿ ಕಾಣಬಹುದು. ಆದರೆ ಅದಕ್ಕಿಂತಲೂ ಸೂಕ್ಷ್ಮವಾದವನು ದೇವರೇ. ಅದು ನೀನಾ? ಸ ಆತ್ಮ ತತ್ವಮಸಿ, ಆ ಅಂತರ್ಯಾಮಿ ನೀನಾ? ಇದ್ರೆ ಅಹಂಕಾರ ಪಡು. ಸಯೇಶೋಣಿಮಾ ಐತದಾತ್ಮ್ಯಮಿದಂ ಸರ್ವಂ ಸಯೇಶಃ ಅಣಿಮಾ. ಆ ಸೂಕ್ಷ್ಮವಾದ ಪದಾರ್ಥ ನಮ್ಮ ಅಂತರ್ಯಾಮಿ, ನಿನ್ನ ಅಂತರ್ಯಾಮಿ. ಐತದಾತ್ಮ್ಯಮಿದಂ ಸರ್ವಂ, ಅವನ ಒಡೆತನದಲ್ಲಿ ಈ ಎಲ್ಲ ವಸ್ತುವು ಇರೋದು. ಐತದಾತ್ಮ್ಯಂ, ಏತದಾತ್ಮ, ಈ ಪರಮಾತ್ಮ ಇವನೇ ಸ್ವಾಮಿ. ಐತದಾತ್ಮ್ಯಂ, ಏತತ್ ಸ್ವಾಮಿಕವಾಗಿದೆ. ಇತ್ಯುಕ್ತತ್ವಾತ್ ಸ ಆತ್ಮ ಅತತ್ವಮಸಿ ಶ್ವೇತಕೇತು ಅಂತ ಆಗತ್ತವಾಗ. ಶ್ವೇತಕೇತುವೇ, ನೀನವನಲ್ಲ, ಅಹಂಕಾರ ಪಡಬೇಡಪ್ಪ. ಧಾನಾಸುತು
ಅಣ್ವ್ಯ ಇವೇಮಾಧಾನಾ ಇತಿ ಸ್ತ್ರೀಲಿಂಗ ಪ್ರಯೋಗಾದಿ ಇವ ಶಬ್ದಾಚ್ಚ ನಾಣಿಮತ್ವಂ. ಇನ್ನು ಆ ಇದೇ ಪ್ರಸಂಗದಲ್ಲಿ ಮೊದಲಿಂದ ಏನಾಯಿತು ನೋಡ್ಕೊಳ್ಳಿ. ನೆಗ್ರೋದ ಫಲಮತಾಹರ, ಮಗು ಆ ಹಣ್ಣನ್ನು ತಗೊಂಡ್ಬಾರೋ, ತಗೊಂಡು ಬಂದೆ ಅಪ್ಪ. ಸೀಳಿದೆ ಅಪ್ಪ. ಏನು ಕಾಣಿಸ್ತಾ ಇದೆ? ಅಣ್ವ್ಯ ಇವೇಮಾಧಾನ, ಅಣುವೋ ಎಂಬಂತಹ ಧಾನ, ಬೀಜ ಏನಿದೆ? ಅಣುವೋ ಎಂಬಂತ ಇವ ಶಬ್ದ, ಅಣುವೋ ಎಂಬಂತಹ ಬೀಜ ಅಂದ್ರೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇರೋದು ಅಣಿಮ, ಕಾಣಿಸ್ತಾ ಇರೋದು ಅಣ್ವ್ಯ ಇವ. ಅದ್ರ ಬಗ್ಗೆ ಗಮನ ಹರಿಸಿದ್ರು ಆಚಾರ್ಯರು. ಇವ ಯಾಕೆ ಇವ? ಕಾಣೋದು ಕಷ್ಟ ಏನಿಲ್ಲ, ಸ್ವಲ್ಪ ಕಣ್ಣು ಕೀಲಿಸಬೇಕು ಅಷ್ಟೇ. ಅದು ಕಣ್ಣು ಕೀಲಿಸಿ ಯಂತ್ರಗಳನ್ನು ತಂದರೂ ಕಾಣಲಿಕ್ಕಾಗಲ್ಲ. ಇತಿ ಸ್ತ್ರೀಲಿಂಗ ಪ್ರಯೋಗಾತ್ ಇವ ಶಬ್ದಾಚ್ಚ ನಾಣಿಮತ್ವ ನ ಚ ತಾ ನನಿಭಾಲಯತೆ, ಅದನ್ನು ನೋಡ್ಲಿಕ್ಕಾಗದೇ ಇಲ್ಲ, ನೋಡ್ತಾ ಇದ್ದಾನೆ, ಅದಕ್ಕೆ ಅಣ್ವ್ಯ ಇವ ಅಂದ್ರು. ಐತದಾತ್ಮ್ಯಂ ಇತ್ಯೇತದೀಯಂ ಸ ಆತ್ಮ ಇತಿ ಆತ್ಮಶಬ್ದಶ್ಚ ಪರಯೇವ. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಹೇಳಿದ್ದು ಪರಮಾತ್ಮನನ್ನೇ. ಯಾಕೆ ಅಂದರೆ ಆತ್ಮ ಅಂದರೆ ಏನು? ಪರಮಾತ್ಮನೇ. ನೀವು ಬ್ರಹ್ಮಸೂತ್ರದಲ್ಲಿ ಆತ್ಮಶಬ್ದವನ್ನು ಮಾತ್ರ ನಾರಾಯಣ ವಾಚಕ ಅಂತ ಸಾಧನೆ ಮಾಡಲಿಲ್ಲ. ಬ್ರಹ್ಮಶಬ್ದ ಮಾತ್ರ ನೋಡಿ, ಎಲ್ಲ ನಾಮಗಳನ್ನು ಸಮನ್ವಯ ಮಾಡ್ತಾ ಹೋದರು, ಆತ್ಮಶಬ್ದ ಸಮನ್ವಯ ಮಾಡಲಿಲ್ಲ. ಯಾಕೆ ಅಂದರೆ ಆಲ್ರೆಡಿ ಅಂಡರ್ಸ್ಟುಡ್ ಅದು. ನಾರಾಯಣ, ಆತ್ಮ, ಪುರುಷ, ಈ ಮೂರು ಶಬ್ದಗಳನ್ನು ಬ್ರಹ್ಮಸೂತ್ರದಲ್ಲಿ ಸಮನ್ವಯ ಮಾಡಲಿಲ್ಲ. ಯಾಕೆಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಇಟ್ ಈಸ್ ನಾಟ್ ಟು ಆಲ್. ಏನು? ಆತ್ಮಶಬ್ದವಾಚ್ಯನಾದವನು ನಾರಾಯಣ, ಪುರುಷ ಶಬ್ದವಾಚ್ಯನಾದವನು ನಾರಾಯಣ. ಇನ್ನೂ ನಿಮಗೊಂದು ತಮಾಷೆ ಹೇಳ್ತೇನೆ, ನಾರಾಯಣ ಶಬ್ದವನ್ನು ಯಾರೂ ಕೂಡ ಬೇರೆ ದೇವತೆಗಳಿಗೆ ಸಮನ್ವಯ ಮಾಡಲಿಲ್ಲ. ಶ್ರೀಕಂಠ ಭಾಷ್ಯ ಇದೆ, ಇಡೀ ಬ್ರಹ್ಮಸೂತ್ರಕ್ಕೆ, ಇಡೀ ಮಹಾಭಾರತಕ್ಕೆ ಶಿವಪರತ್ವವನ್ನು ಪ್ರತಿಪಾದನೆ ಮಾಡುವ ಒಂದು ಭಾಷ್ಯ. ಅದನ್ನು ಯಾರು ಬರೆದಿದ್ದೋ, ಅಲ್ಲಿ ಹೇಗೆ ಅದು ಪ್ಲೇಗರಿಸಮ್ಮು ಅದು ಏನಾಯಿತು ಅದು ಬೇರೆ, ಅದನ್ನು ಆ ಕಳ್ಳನನ್ನು ಕಂಡಿಡಿದವರು ಯಾರು ಅದೆಲ್ಲ ಬೇರೆ. ಅದೊಂದು ದೊಡ್ಡ ಪತ್ತೆದಾರಿ ಕಥೆ ಆಗೋಗುತ್ತೆ, ಹೆಂಗೆ ಕಂಡುಹಿಡಿದ್ರು ಅಂತ. ಅವರೂ ಕೂಡ ನಾರಾಯಣ ಶಬ್ದವನ್ನು ಪ್ರತಿಪಾದನೆ ಮಾಡಲಿಲ್ಲ. ಇನ್ನು ಪುರುಷ ಸೂಕ್ತಕ್ಕೆ ಶಿವಪರವಾದ ವ್ಯಾಖ್ಯಾನ ಇದೆ, ಇತ್ತೀಚೆಗೆ ಬಂದಿದ್ದು ಅಂತ ಇಟ್ಕೊಳ್ಳಿ, ಮೊದಲೆಲ್ಲ ಇಲ್ಲ. ಗೊತ್ತಾಯ್ತಾ? ಯಾಕೆ ವೇದದ ಬಗ್ಗೆ ಅಷ್ಟೊಂದು ಆಕ್ರೋಶ ಅಂತ? ವೇದಕ್ಕೆ ನಿಗಳವ ನಿಕ್ಕುವೆ ಯಾಕೆ? ನಾರಾಯಣ ಪ್ರತಿಪಾದಕ ಅಂತ. ಸುಮ್ಮನೆ ಅಲ್ಲ. ಪುರಾಣಕ್ಕೆ ವರಯ ಕಟ್ಟುವೆ ಯಾಕೆ? ಅದನ್ನು ಇವತ್ತು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಏನೇನೋ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಿಜವಾದ ಇದ್ದದ್ದೇ ಬೇರೆ. ಇವಾಗ ವರ್ಣಾಶ್ರಮ ವಿರೋಧಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ವರ್ಣಾಶ್ರಮ ವಿರೋಧಕ್ಕೂ ಆ ಮಾತಿಗೂ ಸಂಬಂಧವೇ ಇಲ್ಲ. ಅದಿರೋದೇ ಬೇರೆ ರೀತಿ. ಇವರು ತಿರುಗಿಸ್ತಾ ಇರೋದೆ. ಮೊನ್ನೆ ಮನುಷ್ಯ ಏನು ತಾನೊಂದೇ ವಲಂ ಏನದು ಮನುಜನೊಂದು ತಾನೊಂದೇ ವಲಂ ಅಂತ ಹೇಳಿ ಒಂದು ಇದು ಎಲ್ಲ ಕಡೆ ಹಾಕೊಂಡು ಹೋಗಿದ್ದಾರೆ. ಅದು ಇರೋದೇ ಬೇರೆ ಅರ್ಥದಲ್ಲಿ. ಬ್ರಾಹ್ಮಣನೊಬ್ಬ ಸದಾಚಾರ ರತನಾಗಿ ಸ್ವಾಧ್ಯಾಯವನ್ನು ಮಾಡದಿದ್ದರೆ
ಅವನು ಉಳಿದ ನಾರ್ಮಲ್ ಮನುಷ್ಯರಂತೆ ಅಂತ ಪಪ್ಪ ಹೇಳಿರೋದು. ಮನುಜ ಜಾತಿ ತಾನೊಂದೇ ಒಲವು. ಬ್ರಾಹ್ಮಣನೊಬ್ಬ ಯಾಕೆ ವಿಶಿಷ್ಟನಾಗೋದು ಅಂದರೆ ಸ್ವಾಧ್ಯಾಯ ಮಾಡುವುದರಿಂದ. ಯಾರು ಸ್ವಾಧ್ಯಾಯ ಮಾಡೋದಿಲ್ಲ, ಯಾರು ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋದಿಲ್ಲ, ಆ ಬ್ರಾಹ್ಮಣ ಉಳಿದ ಮನುಷ್ಯರಂತೆ ಚಿಲ್ರೆ ಅಂತ ಅದಿರೋದು. ಇವರು ಅದನ್ನು ತಗೊಂಡು ಹೋಗಿ ಮನುಷ್ಯರೆಲ್ಲರೂ ಒಂದೇ ಅಂತ ಹೇಳ್ಬಿಟ್ಟಿದ್ದಾನೆ ಅಂತ. ಸಂಬಂಧವೇ ಇಲ್ಲ. ಅದು ನೀವು ಆ ಇಡೀ ಶ್ಲೋಕ ನೋಡಿದ್ರೆ ಗಾಬರಿ ಆಗೋಗುತ್ತೆ. ಅದರದ್ದು ಒಂದೇ ಒಂದು ಮಾತು. ಅದು ಹಿಂದೆ ಏನು ಹೇಳಿದ, ಮುಂದೆ ಏನು ಹೇಳಿದ, ಏನೂ ಬೇಕಿಲ್ಲ. ಬಸವ ಎಂಬುದೇ ಪಾಪ ಅಷ್ಟೇ ಕೇಳಿದ್ರೆ ಎಲ್ಲ ನೀಗುವ ಮಂತ್ರ ಅಂದೆ. ಅದು ಬಸವನೆಂಬುವುದು ಬಸವನೆಂದರೆ ಪಾಪ, ಎಲ್ಲ ನೀಗುವ ಮಂತ್ರ. ಅದು ಬಸವ ಅನ್ನುವ ಮಂತ್ರ ಎಲ್ಲ ಪಾಪವನ್ನು ನೀಗತ್ತೆ ಅಂತ ಅವ್ರದ್ದಿದೆ. ನೋಡಿ, ನಿಮ್ಮವರು ಹೇಳಿದ್ರೆ ಬಸವನೆಂದರೆ ಪಾಪ ಅಂದ್ಬಿಟ್ರೆ ಏನು ಗತಿ? ಅದರಿಂದಾಗಿ ಇದು ಭೀಕರ. ಇದು ಯಾಕೆ ಹೇಳಿದ್ದು ಅಂತಂದರೆ ಆತ್ಮಶಬ್ದ ಅಲ್ಲಿ ಆ ಥರ ಮಾಡಿದ್ದಾರೆ. ನಾರಾಯಣ ಶಬ್ದ ಅಂಥವರು ಕೂಡ ನಾರಾಯಣ ಶಬ್ದವನ್ನು, ಆತ್ಮ ಶಬ್ದವನ್ನು ನಾರಾಯಣನನ್ನು ಬಿಟ್ಟು ಬೇರೆ ಕಡೆ ಹೇಳಲಿಲ್ಲ. ಈಗ ಪ್ರಸಕ್ತಕ್ಕೆ ಬರೋಣ. ಮಧ್ವಾಚಾರ್ಯರು ಏನು ಹೇಳಿದ್ರು ಅಂತ. ದಿವ್ವಾಧ್ಯಾಯತನಂ ಸ್ವಶಬ್ದಾತ್ ಅಂತಿದೆ. ಅದಿರೋದು ಅಲ್ಲಿ ಒಂದು ಮಾತು ಬರುತ್ತೆ. ತಮೈವೇಕಂ ಅಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾವುದೋ ಒಂದು ಪದ ಬರುತ್ತೆ. ಆ ಮಾತಿಗೆ ಯಾರ ಅರ್ಥ? ಅಯ್ಯೋ, ದಿವ್ವಾಧ್ಯಾಯತನಂ, ದ್ಯೂ ಭೂ ಇತ್ಯಾದಿಗಳಿಗೆಲ್ಲ ಆಸರೆಯಾದವನು ಒಬ್ಬನೇ ದೇವರು. ಹೇಗೆ ಗೊತ್ತು? ಅಲ್ಲೇ ಹೇಳಿದೆ. ಎಲ್ಲಿ ಹೇಳಿದೆ? ಸ್ವಶಬ್ದಾತ್, ಅವನ ಶಬ್ದವನ್ನೇ ಹೇಳಿದ್ದಾರೆ. ಯಾವುದವನ ಶಬ್ದ? ಆತ್ಮ ಅಂತ ಹೇಳಿದ್ದಾರೆ. ಸ್ವಶಬ್ದ, ಅವನ ಶಬ್ದವನ್ನೇ ಹೇಳಿದ್ದಾರೆ. ಆತ್ಮ ಅನ್ನೋದು ಯಾರ ಸೊತ್ತೋ ಆ ಶಬ್ದ ಇದೆ. ಇಷ್ಟು ಸ್ಪಷ್ಟ ನಾರಾಯಣ ಅಂತ. ದ್ಯು ಭೂ ಆಯತನ, ದ್ಯು ಭೂ ಆದಿ ಆಯತನ, ದಿವ್ವಾಧ್ಯಾಯತನ. ನಾನುಮಾನಂ ಅತಚ್ಛಬ್ದಾತ್ ಪ್ರಾಣಭೃಚ್ಚ. ಬೇರೆ ಬೇರೆ ಏನೇನೋ ಅನುಮಾನ ಮಾಡಬೇಡಿ. ಯಾಕೆ? ಅತಚ್ಛಬ್ದಾತ್, ಅನುಮಾನದಿಂದ ಪರಿಕಲ್ಪಿತರಾದ ರುದ್ರಾದಿಗಳು ಈ ವೇದಕ್ಕೆ ಪ್ರತಿಪಾದ್ಯರಲ್ಲ. ಯಾಕೆಂದ್ರೆ ಅವ್ರ ಶಬ್ದ ಇಲ್ಲ. ಏನು ಅವ್ರ ಶಬ್ದ? ನಾರಾಯಣ ಆತ್ಮ. ಪ್ರಾಣಭೃಚ್ಚ, ಪ್ರಾಣಭೃತ್ ಅನ್ನುವ ಶಬ್ದವು ಪರಮಾತ್ಮನದ್ದೇ. ತಮೈವೈಕಂ ಜಾನತ ಆತ್ಮಾನಂ ಅಂತ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ. ಅಲ್ಲಿ ಆತ್ಮ ಅಂದರೆ ಯಾರು? ದೇವರು. ದೇವರನ್ನು ತಿಳಿರಿ ಅಂತ ಅರ್ಥ. ಅದರಿಂದಾಗಿ ಆತ್ಮ ಶಬ್ದಕ್ಕೆ ಪ್ರಕೃತಿ ಅಂತನೂ ಅರ್ಥ ಇಲ್ಲ, ಜೀವ ಅಂತನೂ ಅರ್ಥ ಇಲ್ಲ. ಆತ್ಮ ಶಬ್ದಾತ್ ನ ಪ್ರಕೃತಿ ಜೀವೌ ಅಭಿಧೀಯೇತೆ ಕಿಂತು ಪರಯೇವ ಅಂತ ಸ್ವಯಂ ವೇದವ್ಯಾಸರು ಹೇಳಿರೋದು. ಅತ ಆತ್ಮಶಬ್ದಸ್ತು ತಸ್ಮಿನ್ನೇವ ಅಸ್ಮಿನ್ನೇವ ಮುಖ್ಯ. ಅದರಿಂದಾಗಿ ಸ ಆತ್ಮ ತತ್ವಮಸಿ ಅಂತ ಪ್ರಶ್ನೆ. ಅದು ಏನಪ್ಪ, ನೀನು ದೊಡ್ಡ ಆತ್ಮನ ಅಂದರೆ ದೇವರ ನೀನು ಅಂತ ಪ್ರಶ್ನೆ ಮಾಡ್ತಾ ಇರೋದೇ ವಿನಃ ಸಾತ್ಮ ತತ್ವಮಸಿ, ಓ ಈಗಾಗಲೇ ಅಹಂಕಾರ ಪಡ್ತಾ ಇರುವ ಮಗುವೇ ನೀನೇ ಅವನು ಅಂತ ಹೇಳಿಬಿಟ್ರೆ ಅಹಂಕಾರ ಜಾಸ್ತಿ ಆಗಲ್ವ? ತಗ್ಗಿಸಿದಾಗ ಹೇಗಾಗತ್ತೆ? ಇನ್ನು ಆತ್ಮಶಬ್ದ ಅನ್ನೋದಕ್ಕೆ ಏನರ್ಥ? ಆತತತ್ವಾಚ್ಚ ಮಾತೃತ್ವಾತ್ ಆತ್ಮೇತಿ ಪರಮೋಹರಿ ಆತ್ಮಾಭಾಸಾಸ್ತದನ್ಯೇತು ನಹ್ಯೇತೆ ಶಾಂ ತಥಾ ಗುಣಾ ಇತಿ ಪರಮೋಪನಿಷದೀ. ಆತತತ್ವಾತ್ ಎಲ್ಲೆಡೆ ಹರಡಿದ್ದಾನೆ, ಮಾತೃತ್ವಾತ್ ತಿಳಿದಿದ್ದಾನೆ. ಅದರಿಂದಾಗಿ ದೇವರನ್ನು ಆತ್ಮ ಅಂತ ಕರೀತಾರೆ. ನಮಗೆ ಈ ಶಕ್ತಿ ಇದೆಯಾ? ನಾವೆಲ್ಲೆಡೆ ಹರಡಿಲ್ಲ, ಎಲ್ಲವನ್ನು ತಿಳಿದಿಲ್ಲ. ಅದರಿಂದಾಗಿ ಆತತ ಮಾತೃ ನಾವಲ್ಲ. ಅದರಿಂದಾಗಿ ಆತ್ಮನಂತೆ ಇರುವವರು, ಪರಮಾತ್ಮನಂತೆಯೇ ಇರುವವರು ಅನ್ನುವ ಅರ್ಥದಲ್ಲಿ ಆತ್ಮ. ಆತ್ಮಾಭಾಸ ತದನ್ನೇತು
ನಹಿ ಏತೇಷಾಂ ತಥಾ ಗುಣ, ಇವರ ಗುಣ ಎಲ್ಲ ಕಡೆ ವ್ಯಾಪಿಸಿಲ್ಲ ಅಲ್ವಾ, ಅಂದ್ರೆ ಪೂರ್ಣ ಗುಣ ಇಲ್ಲ ಅಲ್ವಾ. ಇದು ಪರಮೋಪನಿಷತ್ತಿನಲ್ಲಿ ಇದೆ. ಇತಿ ಪರಮೋಪನಿಷದಿ. ಇಷ್ಟು ಸಾಕು. ಆಮೇಲೆ ಮುಂದಿನ ಬಾರಿ ಶನಿವಾರ ಮತ್ತಿದನ್ನು ಮುಂದುವರಿಸ್ಕೊಂಡು ಹೋಗೋಣ. ಏಕದೇಶವಾದ ಪ್ರತಿಬಿಂಬ ಅಷ್ಟೇ ಆತ್ಮ ಅನ್ನೋದಕ್ಕೆ ಹಾಗೆ. ಮತ್ತೆ ಇದನ್ನ ಈ ಉಪನಿಷತ್ತಿನ ಹಿಂದೆ ಮುಂದೆಗಳನ್ನು ತಾರ್ಕಿಕವಾಗಿ ಚಿಂತನೆ ಮಾಡ್ತಾರೆ. ಕೃಷ್ಣಾರ್ಪಣ. ಜೀವ ಅಂತ ಅನಿರುದ್ಧ. ಹೌದೌದು.